ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ರಕ್ಷಣೆಯ ನಾಮ, ರಕ್ಷಣೆಯ ಕೊಡುವ ನಾಮ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ, ಅದರ ಮುಂದುವರೆದ ಭಾಗ, ವಚನ 11ರಿಂದ. ಬಳಿಕ ನಾನು ಮತ್ತೊಂದು ಮೃಗವನ್ನು ಕಂಡೆ, ಅದು ಭೂಮಿಯಿಂದ ಮೇಲೇರಿ ಬಂದಿತು. ಈ ಮೃಗ ಭೂಮಿಯಿಂದ ಬರುವಂತದ್ದಾಗಿದೆ. ಸಮುದ್ರದಿಂದ ಬಂದಂತ ಮೃಗ, ಘಟಸರ್ಪ, ಅವುಗಳು ಮಾಡಿದ ಕಾರ್ಯಗಳನ್ನು ನಾವು ನಿನ್ನೆಯ ಒಂದು ಅಧ್ಯಾಯದಲ್ಲಿ ಧ್ಯಾನಿಸಿದೆವು. ಇವತ್ತಿನ ಮೃಗ ಭೂಮಿಯ ಮೇಲೆ, ಅಂದರೆ ಭೂಮಿಯಿಂದ ಬರುವಂತದ್ದಾಗಿದೆ. ಅದಕ್ಕೆ ಟಗರಿಗಿರುವಂತ 2 ಕೊಂಬುಗಳು ಇದ್ದವು, ಆದರೆ ಅದು ಘಟಸರ್ಪದಂತೆ ಮಾತನಾಡುತ್ತಿತ್ತು. ಘಟಸರ್ಪ ದೇವ ದೂಷಣೆಯನ್ನ ಮಾಡುವ, ಬಡಾಯಿ ಕೊಚ್ಚಿಕೊಳ್ಳುವ, ದೂರುವ ಬಾಯಿಯನ್ನು ಹೊಂದಿತ್ತು. ಅದೇ ಬಾಯಿ ಈ ಮೃಗ ಘಟಸರ್ಪದಂತೆ ಮಾತನಾಡುತ್ತಿತ್ತು. ಈ ಮೃಗವು ಮೊದಲನೆಯ ಮೃಗಕ್ಕಿದ್ದ ಅಧಿಕಾರವನ್ನೆಲ್ಲ ಅದರ ಎದುರಿನಲ್ಲೇ ಚಲಾಯಿಸಿತು. ಅಂದರೆ ಈ 3 ಮೃಗಗಳು ಒಟ್ಟಾಗಿ ಸೇರಿಬಿಡುತ್ತವೆ. ಸಮುದ್ರದಿಂದ ಮೇಲೇರಿ ಬಂದ ಮೃಗ, ಘಟಸರ್ಪ, ಭೂಮಿಯ ಮೇಲೇರಿ ಬಂದ ಮೃಗ. ಮಾರಕವಾದ ಗಾಯದಿಂದ ಗುಣ ಹೊಂದಿದ ಆ ಮೊದಲನೆಯ ಮೃಗವನ್ನು ಭೂಲೋಕ ಮತ್ತು ಅದರ ನಿವಾಸಿಗಳು ಆರಾಧಿಸುವಂತೆ ಮಾಡಿತು. ಒಂದು ತಲೆ ಗಾಯಗೊಂಡಿತ್ತು 7 ತಲೆಗಳಲ್ಲಿ. ಆ ಗಾಯಗೊಂಡ ತಲೆ ವಾಸಿಯಾದಾಗ ಭೂಲೋಕದ ಜನರೆಲ್ಲ ಅದ್ಭುತ ಕಾರ್ಯಕ್ಕೆ ಆಶ್ಚರ್ಯಚಕಿತರಾಗಿ ಆ ಮೃಗವನ್ನ ಆರಾಧನೆ ಮಾಡಲು ತೊಡಗಿದರು. ಯಾವುದೇ ಕಾರಣಕ್ಕೂ ಕ್ರೈಸ್ತರಾದ ನಾವು, ಯೇಸುವಿನ ಅನುಯಾಯಿಗಳಾದ ನಾವು, ಕ್ರಿಸ್ತಂಬರರಾಗಿರುವ ನಾವು ಅನ್ಯ ದೇವರುಗಳನ್ನಾಗಲಿ, ಯಾವುದೇ ರೀತಿಯ ಮೃಗಾದಿ ಪಶು ಪಕ್ಷಿ ಪ್ರಾಣಿಗಳನ್ನಾಗಲಿ ಆರಾಧಿಸಲೇ ಕೂಡದು. 2ನೆಯ ಮೃಗ ದೊಡ್ಡ ದೊಡ್ಡ ಪವಾಡಗಳನ್ನೆಸಗಿತು. 2ನೆಯ ಮೃಗ ಇದು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು, ಸೂಚನ ಕಾರ್ಯಗಳನ್ನ ನಡೆಸಿತು. ಜನರ ಮುಂದೆಯೇ ಬೆಂಕಿ ಆಕಾಶದಿಂದ ಹೊರಟು ಭೂಮಿಗೆ ಬೀಳುವಂತೆ ಮಾಡಿತು. ಮೊದಲನೆಯ ಮೃಗದ ಎದುರಿನಲ್ಲಿ ಪವಾಡಗಳನ್ನೆಸಗುವ ಅನುಮತಿ ಇದ್ದುದರಿಂದ ಅದು ಭೂ ನಿವಾಸಿಗಳನ್ನು ಮರುಳುಗೊಳಿಸಿತು. ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳ ಮೂಲಕ ಭೂಲೋಕದ ನಿವಾಸಿಗಳನ್ನ ಮರುಳುಗೊಳಿಸುವಂತ ಪವಾಡದ ಶಕ್ತಿ ಆ ಮೃಗಕ್ಕೆ ಉಂಟು. 2 ಕೊರಿಂಥ 11 ವಚನ 13-14ರಲ್ಲಿ ನಾವು ನೋಡುತ್ತೇವೆ, ಸೈತಾನನು ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳಬಲ್ಲನು. ಆದ ಕಾರಣ ದೇವರ ಮಕ್ಕಳು ಎಚ್ಚರಿಕೆಯಿಂದಿರಬೇಕು. ಇದನ್ನೆಲ್ಲ ಪ್ರಭು ಯೇಸು ಮುಂಚಿತವಾಗಿ ತನ್ನ ಶಿಷ್ಯರಿಗೆ ತಿಳಿಯಪಡಿಸಿದ್ದಾರೆ. ಈ ಅಂತಿಮ ದಿನಗಳಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ, ನಮಗೆ ನಿದರ್ಶನವಾಗಿ, ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಮುಂಚಿತವಾಗಿ ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ವಚನ 24 ಓದುವ. ಹುಸಿ ಉದ್ಧಾರಕರು, ಸುಳ್ಳು ರಕ್ಷಕರು, ಸುಳ್ಳಾದ ಭರವಸೆಗಳನ್ನು ನೀಡುವವರು, ಸುಳ್ಳಾದ ಅದ್ಭುತ ಕಾರ್ಯಗಳ ಮೂಲಕ ಜನರನ್ನು ಸೆಳೆಯುವವರು. ಏಕೆಂದರೆ ಕಪಟ ಉದ್ಧಾರಕರು, ವಂಚಕ ಪ್ರವಾದಿಗಳು ತಲೆ ಎತ್ತಿಕೊಳ್ಳುವರು. ಆ ಮೃಗದ ಅನುಯಾಯಿಗಳು ಕಪಟ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು, ವಂಚಕರು ತಲೆ ಎತ್ತಿಕೊಳ್ಳುವರು. ಕೊನೆ ದಿನಗಳಲ್ಲಿ ಸಾಧ್ಯವಾದರೆ ದೇವರು ಆರಿಸಿಕೊಂಡವರನ್ನೂ ಸಹ ಮೋಸಗೊಳಿಸುವಂತ ಮಹತ್ ಕಾರ್ಯಗಳನ್ನು, ಪವಾಡಗಳನ್ನು ಮಾಡಿ ತೋರಿಸುವರು. ನೋಡಿ, ಆ ಮೃಗ ಬೆಂಕಿ ಇಳಿಸುವಂತೆ ಮಾಡುತ್ತದೆ, ಅದ್ಭುತ ಕಾರ್ಯಗಳನ್ನ ನಡೆಸುತ್ತೆ, ಜನರನ್ನ ಮರುಳುಗೊಳಿಸುತ್ತದೆ. ಸಾಧ್ಯವಾದರೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು, ವಿಶ್ವಾಸಿಗಳಾದ ನಾವು ಸಹ ಮೋಸ ಹೋಗುವಂತೆ, ಮರುಳಾಗುವಂತೆ ಅದು ಅದ್ಭುತ ಕಾರ್ಯಗಳು, ಪವಾಡ ಕಾರ್ಯಗಳನ್ನ ನಡೆಸುತ್ತದೆ. ಆದ ಕಾರಣ ಈ ಕೊನೆ ದಿನಗಳಲ್ಲಿ ಎಲ್ಲೋ ಅದ್ಭುತ, ಎಲ್ಲೋ ಪವಾಡ ಕಾರ್ಯ ಅಂದರೆ ಏನೋ ಜನ ಮರುಳೋ ಜಾತ್ರೆ ಮರುಳೋ ಎಂದು ನಾವು ಅವುಗಳನ್ನು ಹಿಂಬಾಲಿಸಬಾರದು. ಸತ್ಯ ವಾಕ್ಯದಲ್ಲಿ ನಾವು ಸುಭದ್ರವಾಗಿ ನಿಂತಿರಬೇಕಾಗಿದೆ. ದೇವರು ಆಯ್ಕೆ ಮಾಡಿಕೊಂಡವರು ಸಹ ಮೋಸ ಹೋಗಿ ಬಿಡುತ್ತಾರೆ. ಇನ್ನೆಷ್ಟರ ಮಟ್ಟಿಗೆ ನಾವು ದೇವರ ಜ್ಞಾನದಲ್ಲಿರಬೇಕು. ಎಚ್ಚರಿಕೆ, ನಾನು ನಿಮಗೆ ಮುಂಚಿತವಾಗಿ ಇದನ್ನು ತಿಳಿಸುತ್ತಾ ಇದ್ದೇನೆ. ಎಚ್ಚರಿಕೆ, ನಾನು ಇದನ್ನು ನಿಮಗೆ ಮುಂಚಿತವಾಗಿ ತಿಳಿಸುತ್ತಾ ಇದ್ದೇನೆ. ಆ ಸಮಯದಲ್ಲಿ ನಮಗೆ ಗೊತ್ತಾಗಿಲ್ಲ, ಯಾರು ಹೇಳಲಿಲ್ಲ, ಆ ಮೃಗವನ್ನು ಆರಾಧನೆ ಮಾಡಬಾರದು, ಆ ಪ್ರತಿಮೆಯನ್ನು ಆರಾಧನೆ ಮಾಡಬಾರದು ಅಂತ ಯಾರು ಹೇಳಲಿಲ್ಲ ಎಂದು ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ.
ಯೋಹಾನ 15:22 ನಾನು ಬಂದು ನಿಮಗೆ ಬೋಧನೆ ಮಾಡದೇ ಹೋಗಿದ್ದರೆ ನಿಮ್ಮ ಪಾಪಕ್ಕೆ ನೆಪ ಹೇಳಲು ನಿಮಗೆ ಅವಕಾಶ ಇರ್ತಾ ಇತ್ತು. ಆದರೆ ಲೋಕದ ಕಟ್ಟ ಕಡೆಯವರೆಗೂ ಈ ಸುವಾರ್ತೆ ಸಾರಲಾಗುತ್ತಿದೆ. ಎಲ್ಲಾ ಭಾಷೆಗಳಲ್ಲಿ, ಎಲ್ಲಾ ಸಾಮಾನ್ಯ ಜನರ ಕೈಗೆಟುವಂತೆ ಪವಿತ್ರ ಗ್ರಂಥ ಅವರ ಸಮೀಪದಲ್ಲಿದೆ. ನಾವು ತಪ್ಪಿಸಿಕೊಳ್ಳಲು ನಮಗೆ ಅವಕಾಶವಿಲ್ಲ. ಈಗಾಗಲೇ ಬೋಧಕರುಗಳ ಮೂಲಕ, ಪ್ರವಾದನೆಗಳ ಮೂಲಕ ಈ ಸತ್ಯ ವಚನವನ್ನು ನಮಗೆ ತಿಳಿಸಲಾಗುತ್ತಿದೆ. ಆದ್ದರಿಂದ ಎಚ್ಚೆತ್ತುಕೊಳ್ಳಿ. 2 ಥೆಸಲೋನಿಕ 2ನೇ ಅಧ್ಯಾಯ 2 ಥೆಸಲೋನಿಕ 2ನೇ ಅಧ್ಯಾಯ ವಚನ 9. ಆ ಅಧರ್ಮಿ ಸೈತಾನನ ಶಕ್ತಿಯೊಂದಿಗೆ ಬರುವನು. ಆ ಸೈತಾನ ಅಧಿಕಾರವನ್ನು, ಸಿಂಹಾಸನವನ್ನು ಆ ಮೃಗಗಳಿಗೆ ಕೊಟ್ಟ ರೀತಿಯಲ್ಲಿ ಸೈತಾನನ ಸಕಲ ವಿಧವಾದ ಶಕ್ತಿ ಸಾಮರ್ಥ್ಯದೊಂದಿಗೆ ಬರುವನು. ಮೋಸಗೊಳಿಸುವ ಎಲ್ಲಾ ಬಗೆಯ ಪವಾಡಗಳನ್ನು, ಚಮತ್ಕಾರಗಳನ್ನು, ಶಕ್ತಿಯುತ ಕಾರ್ಯಗಳನ್ನು ಮಾಡಿ ತೋರಿಸುವನು. ಚಮತ್ಕಾರ, ಪವಾಡ, ಶಕ್ತಿಯುತ ಕಾರ್ಯಗಳನ್ನು ಮಾಡಿ ತೋರಿಸುವನು. ಸತ್ಯವನ್ನು ಪ್ರೀತಿಸದೆ ಜೀವೋದ್ಧಾರವನ್ನು ನಿರಾಕರಿಸಿ ವಿನಾಶ ಮಾರ್ಗದಲ್ಲಿರುವವರನ್ನು ಎಲ್ಲಾ ತರದ ಕುಯುಕ್ತಿಯಿಂದ ಅವನು ವಂಚಿಸುವನು. ದೇವರ ವಾಕ್ಯವನ್ನ ಪ್ರೀತಿಸದೆ, ಸತ್ಯವನ್ನ ಅರಿತುಕೊಳ್ಳದೆ, ರಕ್ಷಣೆಯನ್ನ ನಿರಾಕರಿಸಿ ಜೀವೋದ್ಧಾರದ ಮಾರ್ಗವನ್ನು ಬಿಟ್ಟಿರುವ ಎಲ್ಲಾ ಜನರನ್ನು ಅವನು ಕುಯುಕ್ತಿಯಿಂದ ವಂಚಿಸುವನು. ಅವನು ನಯ ವಂಚಕ. ಅಂತ ಜನರನ್ನ ಹುಡುಕಿ ಹೋಗುವನು. ಆದ ಕಾರಣ ನಾವು ದೇವರ ಜ್ಞಾನದಿಂದ ತುಂಬಿಸಲ್ಪಟ್ಟಿರಬೇಕು. ನಮಗೆ ಈ ವಾಕ್ಯಗಳು ಗೊತ್ತಿರುವಾಗ ಅಂತ ಸಮಯದಲ್ಲಿ ಅದನ್ನ ಅಲ್ಲಗಳೆಯಲು ಅಥವಾ ನಿರಾಕರಿಸಲು ನಾವು ಶಕ್ತರಾಗುತ್ತೇವೆ. ಆದ ಕಾರಣ ಸತ್ಯವನ್ನು ನಂಬದಂತ ಗಾಢ ಭ್ರಮೆಗೆ ದೇವರೇ ಅವರನ್ನು ಒಳಪಡಿಸುವರು. ಹೀಗೆ ಸತ್ಯವನ್ನು ವಿಶ್ವಾಸಿಸದೆ ಅಧರ್ಮದಲ್ಲಿ ಆನಂದಿಸುವವರೆಲ್ಲರೂ ದಂಡನೆಗೆ ಗುರಿಯಾಗುವರು. ದೇವರೇ ಅವರನ್ನು ಅಸತ್ಯಕ್ಕೆ ಒಳಪಡಿಸುವರು. ಕಾರಣ ಅವರು ಸತ್ಯವನ್ನ ಪ್ರೀತಿ ಮಾಡೋದಿಲ್ಲ, ರಕ್ಷಣೆಯನ್ನ ಸ್ವೀಕರಿಸೋದಿಲ್ಲ, ರಕ್ಷಕರನ್ನ ತಿರಸ್ಕರಿಸುವವರು. ಅವರು ತಾನಾಗಿ ಅಸತ್ಯ ಎಂಬ ಗಾಢ ಭ್ರಮೆಗೆ ಸಿಲುಕಿಕೊಂಡು ಆತನ ಪವಾಡ ಕಾರ್ಯಗಳಿಗೆ ಸೋತು ನಾಶನದ ಕಡೆ ಅವರು ಮುನ್ನಡೆಸಲ್ಪಡುವರು. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ ವಚನ 1-3 ನಿಮ್ಮ ಮಧ್ಯೆ ಯಾವ ಪ್ರವಾದಿಯೇ ಆಗಲಿ, ಕನಸುಗಾರನೇ ಆಗಲಿ ಎದ್ದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಪೂಜಿಸೋಣ ಎಂದು ಬೋಧಿಸಬಹುದು. ಈ ಬೋಧನೆಯನ್ನು ರುಜುವಾತುಪಡಿಸಲು ಒಂದು ಅದ್ಭುತವನ್ನಾಗಲಿ ಮಹತ್ ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆಂದು ಹೇಳಬಹುದು. ಅವನು ಹೇಳಿದಂತೆಯೇ ನಡೆದರೆ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ಧರ್ಮೋಪದೇಶ ಕಾಂಡ 13 ಓದಿ, ತುಂಬಾ ಅದ್ಭುತಕರವಾಗಿದೆ. ಆ ಕಾಲದಲ್ಲೇ ದೇವರು ತನ್ನ ಮಕ್ಕಳಿಗೆ ಕೊಟ್ಟಂತ ಎಚ್ಚರಿಕೆ. ನಿಮ್ಮ ಮಧ್ಯದಲ್ಲೇ ಯಾರೋ ಒಬ್ಬ ಪ್ರವಾದಿಯ ರೀತಿಯಲ್ಲಿ ಎದ್ದು ಬನ್ನಿ ದೇವರನ್ನ ಪೂಜಿಸೋಣ, ಇಲ್ಲಿ ಹೋದರೆ ಅದ್ಭುತ, ಅಲ್ಲಿ ಹೋದರೆ ನಮಗೆ ಸೌಖ್ಯ ಅಥವಾ ಬಿಡುಗಡೆ, ಪವಾಡ, ಅದಕ್ಕೆ ಅದ್ಭುತ ಕಾರ್ಯಗಳನ್ನ ಮಾಡಿ ನಿಮ್ಮನ್ನ ತೋರಿಸಿಕೊಡಬಹುದು. ಅವನು ಹೇಳಿದಂತೆ ನಡೆದರೂ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ಏಕೆಂದರೆ ನಿಮ್ಮ ದೇವರಾದ ಸರ್ವೇಶ್ವರನನ್ನು ನೀವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸುತ್ತೀರೋ ಇಲ್ಲವೋ ಎಂಬುದನ್ನು ನಿಮ್ಮ ಪರೀಕ್ಷೆಗೆ ಒಳಪಡಿಸಲಾಗುವುದು. ಧರ್ಮೋಪದೇಶ ಕಾಂಡ 13 ವಚನ 6 ಮೇಲ್ಪಟ್ಟು ನಾವು ನೋಡ್ತೇವೆ. ನಿನ್ನ ಒಡ ಹುಟ್ಟಿದ ಅಣ್ಣ, ತಮ್ಮಂದಿರು, ಸಹೋದರ, ಸಹೋದರಿ, ನಿನ್ನ ಗಂಡ, ನಿನ್ನ ಹೆಂಡತಿ ಯಾರೇ ಆಗಿರಬಹುದು, ಬಾ ಅನ್ಯ ದೇವರನ್ನ ಆರಾಧನೆ ಮಾಡೋಣ ಎಂದು ಕರೆದರೆ ಅಂತವನನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲಬೇಕು. ನಿಮ್ಮ ಮಧ್ಯದಿಂದ ಅವನು ಬಹಿಷ್ಕೃತಲಾಗಬೇಕು. ನೋಡಿ, 6ರಿಂದ ಓದ್ತೀನಿ. ನೀವು ನಿಮ್ಮ ವಿಶ್ವಾಸನ ಕಾಪಾಡ್ಕೋಬೇಕು. ಪ್ರತಿಯೊಬ್ಬರು ಅವರವರ ಲೆಕ್ಕ ಅವರವರು ದೇವರಿಗೆ ಕೊಡಬೇಕು. ನಮ್ಮ ಅಣ್ಣ ಕರೆದ, ನಮ್ಮ ಅಕ್ಕ ಕರೆದ್ರು, ಅವ್ರು ಕರೆದ್ರು, ನೋ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಮಗಳಾಗಲಿ, ಮಗನಾಗಲಿ, ಪ್ರಾಣ ಪ್ರಿಯಳಾದ ಹೆಂಡತಿಯಾಗಲಿ, ಆಪ್ತ ಮಿತ್ರನಾಗಲಿ, ನಿಮಗೆ ನಿಮ್ಮ ಪಿತೃಗಳಿಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಬಹುದು. ಆ ದೇವರುಗಳನ್ನು ಪೂಜಿಸೋಣ ಬನ್ನಿ ಎಂದು ಒಳಗೆ ನಿಮಗೆ ಬೋಧಿಸಬಹುದು. ನೀವು ಸಮ್ಮತಿಸಲು ಬಾರದು, ಕಿವಿಗೊಡಲು ಬಾರದು. ಅಂತವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಬದಲಿಗೆ ಕೊಲ್ಲಿಸಲೇಬೇಕು. ಆ ಶಿಕ್ಷೆಯನ್ನು ನಡೆಸುವಾಗ ತಪ್ಪು ಕಂಡವನೇ ಮೊದಲ ಕಲ್ಲು ಎಸೆಯಬೇಕು. ಎಷ್ಟು ಬಲವಾಗಿ ದೇವರ ವಾಕ್ಯ ನುಡಿಯುತ್ತದೆ. ಅಂತ ವಿಗ್ರಹಾರಾಧನೆಗಳಿಗೆ ನೀವು ಮಾರು ಹೋಗಬೇಡಿ. ಕೊನೆಯ ದಿವಸಗಳಲ್ಲಿ ಪವಾಡಗಳು, ಅದ್ಭುತ ಕಾರ್ಯಗಳು, ಎಲ್ಲೋ ಸೂಚನಾ ಕಾರ್ಯಗಳು ಎಂದು ಅವುಗಳನ್ನು ನೀವು
ಹಿಂಬಾಲಿಸಿ ಮೋಸ ಹೋಗಬೇಡಿ. ಸೈತಾನನು ಸಹ ಅಂತ ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಓಕೆ, ಇಲ್ಲಿ 14ನೇ ವಚನ, 13-14. ಮೊದಲನೆಯ ಮೃಗದ ಎದುರಿನಲ್ಲಿ ಪವಾಡಗಳನ್ನೆಸಗುವ ಅನುಮತಿ ಇದ್ದುದರಿಂದ ಅದು ಭೂನಿವಾಸಿಗಳನ್ನು ಮರಳುಗೊಳಿಸಿತು. ಖಡ್ಗದಿಂದ ಗಾಯಗೊಂಡಿದ್ದರೂ ಸಾಯದೆ ಬದುಕಿದ್ದ ಮೃಗದ ಗೌರವಾರ್ಥ ಒಂದು ವಿಗ್ರಹವನ್ನು ನಿರ್ಮಿಸಬೇಕೆಂದು ಭೂನಿವಾಸಿಗಳಿಗೆ ಅದು ವಿಧಿಸಿತು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಸರ್ವೇಶ್ವರನಾದ ನಾನೇ ನಿಮ್ಮ ದೇವರು. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮಗೆ ರಕ್ಷಣೆಯನ್ನು ಕೊಟ್ಟ ನಾಮ, ಏಕೈಕ ನಾಮ ಶ್ರೀ ಯೇಸು ನಾಮ. ಆ ನಾಮದಿಂದಲ್ಲದೆ, ಯೇಸುವಿನಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ, ರಕ್ಷಣೆ ಇಲ್ಲ. ಈ ಸತ್ಯವನ್ನು ಅರಿತಿರುವ ನಾವು ಅನ್ಯ ದೇವರುಗಳನ್ನ, ವಿಗ್ರಹಗಳನ್ನ ಆರಾಧನೆ ಮಾಡದೆ ಸತ್ಯ ಜ್ಞಾನದಲ್ಲಿ, ಸತ್ಯ ವಿಶ್ವಾಸದಲ್ಲಿ ಬೆಳೆಯುವಂತಹ ಅಭಿಷೇಕ ಪರಿಶುದ್ಧಾತ್ಮರು ನಮಗೆ ನೀಡುವಂತಾಗಲಿ. ಕೊನೆ ಕಾಲದಲ್ಲಿ ನಾನೇ ಕ್ರಿಸ್ತ ಎಂದು ಅನೇಕ ಸುಳ್ಳು ಪ್ರವಾದಿಗಳು, ಕಪಟ ವಂಚಕರು, ನಯವಂಚಕರು ನಿಮ್ಮ ಮಧ್ಯದಲ್ಲಿ ಎದ್ದು ಅದ್ಭುತ ಕಾರ್ಯಗಳನ್ನು ನಡೆಸುವಾಗ ಮರುಳಾಗಬೇಡಿರಿ. ಯಾರಾದರೂ ಅಂತ ವಿಗ್ರಹಗಳನ್ನ, ಅನ್ಯ ದೇವರುಗಳನ್ನ ಆರಾಧನೆ ಮಾಡೋಣ ಎಂದು ಕರೆದರೆ ಅಂತವನನ್ನು ಮೊದಲು ಕಲ್ಲೆಸೆದು ಕೊಲ್ಲಬೇಕು. ನಿಮ್ಮ ವಿಶ್ವಾಸವನ್ನು ನೀವು ಕಾಪಾಡಿಕೊಳ್ಳಲೇಬೇಕು. ಸತ್ಯ ಜ್ಞಾನದಲ್ಲಿ ನಾವು ಬೆಳೆಯಬೇಕು. ಓ ಪರಿಶುದ್ಧಾತ್ಮರೇ, ಸರ್ವಶಕ್ತರು, ಸೃಷ್ಟಿಕರ್ತರು, ನಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ರಕ್ಷಣೆಯನ್ನು ತಂದುಕೊಟ್ಟ ಯೇಸುವೇ ನಮ್ಮ ಏಕೈಕ ದೇವರು ಎಂದು ಕುಟುಂಬ ಸಮೇತವಾಗಿ ಆರಾಧಿಸುವ ಅಭಿಷೇಕ ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡಲಿ. ಮುಂಬರುವ ಸಂತತಿ ಸಂತಾನಗಳು ಯೇಸುವೇ ನಮ್ಮ ರಕ್ಷಕ ಎಂದು ಯೇಸುವಲ್ಲಿ ವಿಶ್ವಾಸವಿಟ್ಟು ರಕ್ಷಣೆಯ ಮಾರ್ಗದಲ್ಲಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಸರ್ವೇಶ್ವರನಾದ ನನ್ನನ್ನು ನೀವು ಆರಾಧಿಸುವಾಗ ನಿಮ್ಮ ಅನ್ನಪಾನಗಳು ಆಶೀರ್ವದಿಸಲ್ಪಡುವುದು. ನಿಮ್ಮ ಶರೀರದಲ್ಲಿ ಯಾವುದೇ ವ್ಯಾಧಿ ಉಂಟಾಗದು. ನಿಮ್ಮ ಹೋಗಣ ಬರೋಣವನ್ನು ಸಂಪೂರ್ಣವಾಗಿ ಸಂರಕ್ಷಿಸಿ ಕಾಯ್ದು ಕಾಪಾಡುವೆನು. ಬಂಜತನ, ಗರ್ಭಪಾತ ನಿಮ್ಮಲ್ಲಿ ಕಾಡುವುದಿಲ್ಲ. ಪೂರ್ಣ ಆಯುಷ್ಯವನ್ನು ನಿಮಗೆ ಅನುಗ್ರಹಿಸುವೆನು. ಸರ್ವೇಶ್ವರನನ್ನು ಭಯಭಕ್ತಿಯಿಂದ ಆರಾಧಿಸುವ ರಕ್ಷಕನಾದ ಯೇಸು, ಜೀವ ಸ್ವರೂಪನಾದ ದೇವರು, ದಾದೈಸುವ ಅಗ್ನಿಯಾದ ದೇವರು, ಅವರನ್ನು ಬಿಟ್ಟಗಲುವ ಕೆಟ್ಟ ಬುದ್ಧಿ, ಅವಿಶ್ವಾಸ ನಮ್ಮಲ್ಲಿ ಕಾರ್ಯ ಮಾಡದಂತೆ ಯೇಸುನ ನಾಮದಲ್ಲಿ ಅದು ನಿಷ್ಕ್ರಿಯವಾಗಲಿ. ನನ್ನ ಯೇಸು ನನ್ನ ರಕ್ಷಕ ಎಂದು ಬದುಕಿದರೂ ಸತ್ತರು ನಾವು ಯೇಸುಗೆ ಸಾಕ್ಷಿಗಳಾಗಿ ಜೀವಿಸುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸತ್ಯವನ್ನ ಪರರಿಗೆ ಹಂಚೋಣ. ಥ್ಯಾಂಕ್ ಯು.